ಓಂ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕಟಕ ರಾಶಿಯವರೇ, ನೀವು ಮನಸ್ಸಿನಿಂದ ಸೋತು ಹೋದಾಗ, ನಿಮ್ಮ ಜೀವನದ ಎಲ್ಲ ಮಾರ್ಗಗಳು ಮುಚ್ಚಿ ಹೋದಾಗ, ಜೀವನ ಕತ್ತಲೆಯಿಂದ ಆವರಿಸಿದಾಗ, ನಿಮ್ಮ ಸಂತೋಷಕ್ಕೆ ಗ್ರಹಣ ಹಿಡಿದಾಗ ನೀವು ಏನು ಮಾಡಬೇಕು? ಕೇವಲ ಈ 2 ಮಾತುಗಳನ್ನು ನೆನಪಿಸಿಕೊಳ್ಳಿ. ಆಗ ನೋಡಿ, ಜೀವನದಲ್ಲಿ ನಿಮಗೆ ಬೆಳಕಿನ ದಾರಿ, ಬೆಳಕಿನ ಕಿರಣ ನಿಮಗೆ ಕಾಣುತ್ತಾ ಹೋಗುತ್ತದೆ. ನಮ್ಮ ಬದುಕಲ್ಲಿ ಕತ್ತಲೆ ಆವರಿಸಿದಾಗ ಒಂದೇ ಒಂದು ಸಣ್ಣ ಬೆಳಕಿನ ಕಿರಣದ ಸಹಾಯದಿಂದ ನಾವು ಬೆಳಕಿನ ಕಡೆ ನಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಈ 2 ಮಾತುಗಳನ್ನು ನೆನಪಿಸಿಕೊಳ್ಳಿ. ಈ ನನ್ನ ವಿಡಿಯೋವಿನ ಮೂಲಕ ನಿಮ್ಮ ಸೋತ ಮನಸ್ಸಿಗೆ ಒಂದು ಸಾಂತ್ವನ ನೀಡುವಂಥ ಚಿಕ್ಕದೊಂದು ಪ್ರಯತ್ನ. ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ನೀಡುತ್ತಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ, ಪ್ರೀತಿ, ವಿಶ್ವಾಸ ಸದಾ ನಮ್ಮ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಆಶಿಸ್ತೇನೆ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕಟಕ ರಾಶಿಯವರು ಬಹಳ ಭಾವನಾತ್ಮಕ ಜೀವಿಗಳು. ನೀವು ಬಹಳ ಎಮೋಷ್ನಲ್ ಆಗಿರ್ತೀರ. ಒಂದು ಚಿಕ್ಕ ಮಾತನ್ನು ಯಾರಾದರೂ ಒಂದು ಸಣ್ಣದಾಗಿ ಬೈದ್ರೂ ತುಂಬ ಮನಸ್ಸಿಗೆ ಹಚ್ಚಿಕೊಳ್ತೀರಾ. ನಿಮ್ಮ ಮನಸ್ಸನ್ನು, ನಿಮ್ಮ ಭಾವನೆಗಳನ್ನು ಯಾರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಆದರೆ ಎಲ್ಲರ ಕಷ್ಟಗಳಿಗೆ, ಭಾವನೆಗಳಿಗೆ, ನೋವಿಗೆ ಸ್ಪಂದಿಸುವಂತಹ ಸುಂದರವಾದಂತಹ, ಮಧುರವಾದಂತಹ ಹೃದಯ ನಿಮ್ಮದಾಗಿರುತ್ತದೆ. ಒಂದೇ ಒಂದು ಸ್ನೇಹಿತನನ್ನು ಎಲ್ಲರಲ್ಲೂ ಹುಡುಕ್ತಾ ಇರ್ತೀರ. ನಿಮ್ಮ ಭಾವನೆಗಳಿಗೆ ಯಾರು ಸ್ಪಂದಿಸ್ತಾರಾ ಅಂತ ಒಂದು ಒಳ್ಳೆ ಸ್ನೇಹಿತರನ್ನು ಪ್ರತಿಯೊಬ್ಬರಲ್ಲೂ ಹುಡುಕ್ತಾ ಇರ್ತೀರ. ಆದರೆ ನಿಮ್ಮ ಭಾವನೆಗಳಿಗೆ ಎಲ್ಲರೂ ಪೆಟ್ಟಿನ ಮೇಲೆ ಪೆಟ್ಟು ದುಃಖವನ್ನು ಕೊಡ್ತಾನೆ ಇರ್ತಾರೆ. ನೀವು ಚಿಂತೆ ಮಾಡಬೇಡಿ. ಪ್ರಪಂಚ ಇಷ್ಟೇ ಅಲ್ಲ, ಪ್ರಪಂಚ ಬಹಳ ವಿಶಾಲವಾದದ್ದು. ಕಟಕ ರಾಶಿಯವರ ಮನಸ್ಸು ಸೋಲಲು ಕಾರಣ ನಿಮ್ಮ ಜೀವನ ಸಂಗಾತಿನೇ ಆಗಿರ್ತಾರೆ. ನೀವು ಹೆಚ್ಚಾಗಿ ಪ್ರೀತಿಸುವಂತಹ ವ್ಯಕ್ತಿಗಳೇ ನಿಮ್ಮನ್ನು ಇಗ್ನೋರ್ ಮಾಡಿದಾಗ ನಿಮ್ಮ ಮನಸ್ಸು ಸೋತು ಹೋಗುತ್ತದೆ. ನಿಮ್ಮ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತಾ ಹೋಗುತ್ತೆ. ಆದರೆ ನಿಮ್ಮ ದಶಾಭುಕ್ತಿಗಳು, ಅಂತರ್ಭುಕ್ತಿ, ಗ್ರಹಗಳ ಅವಸ್ಥೆ ಚೆನ್ನಾಗಿಲ್ಲದಿದ್ದಾಗ ನಿಮ್ಮ ಕೆಲಸ ಕಾರ್ಯದಲ್ಲೂ ತೊಂದರೆಗಳು, ಅಡೆತಡೆಗಳು, ಸಂಕಷ್ಟಗಳು ಇದ್ದೇ ಇರುತ್ತವೆ. ನಿಮ್ಮನ್ನು ಯಾರೂ ಸೋಲಿಸಲು ಸಾಧ್ಯನೇ ಇಲ್ಲ. ನೀವು ನಿಮ್ಮ ಸ್ವ ಸಾಮರ್ಥ್ಯದಿಂದ ಯಶಸ್ಸನ್ನು ಪಡಿತಾ ಹೋಗ್ತೀರಾ. ಆದರೆ ನಿಮ್ಮ ಸಾಧನೆಗೆ ಅಡ್ಡಿ ಮಾಡುವ ಅಂಶವೆಂದರೆ ನಿಮ್ಮ ಮನಸ್ಸಿನ ಚಂಚಲತೆ. ನೀವು ಬಹಳ ಕಲ್ಪನಾ ಜೀವಿಗಳು. ತುಂಬ ಕಲ್ಪನೆಯಲ್ಲೇ ಮುಳುಗಿರ್ತೀರ. ಇಮ್ಯಾಜಿನೇಷನನ್ನು ಮಾಡ್ಕೊಳ್ತಾನೆ ಇರ್ತೀರ. ಸೋಲಬೇಡಿ. ನಿಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ನಿಮ್ಮ ಮನಸ್ಸಿನ ದುಃಖಗಳಿಂದ ಹೊರಗಡೆ ಬರಲು ಶಿವನನ್ನು ಹೆಚ್ಚು ಹೆಚ್ಚು ಆರಾಧನೆಯನ್ನು ಮಾಡಿ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪ್ರತಿನಿತ್ಯ ಪಠಿಸುತ್ತಾ ಬನ್ನಿ. ನೀವು ಬಹಳ ಸಿಂಪಲ್ ಆಗಿರ್ತೀರ. ಮನಸ್ಸಿನಿಂದ ಬಹಳ ಒಳ್ಳೆಯವರಾಗಿರ್ತೀರ. ಜೀವನದಲ್ಲಿ ಏನಿದೆಯೋ ಅದರಲ್ಲೇ ಸಂತೋಷವನ್ನು ಪಡ್ತಾ ಇರ್ತೀರ. ನಿಮ್ಮ ದೌರ್ಬಲ್ಯವೆಂದರೆ ಎಲ್ಲರನ್ನ ನಮ್ಮವರೆಂದು ಭಾವಿಸಿ ಬಹಳ ಬೇಗ ಎಲ್ಲರನ್ನ ಕಣ್ಣು ಮುಚ್ಚಿಕೊಂಡು ನಂಬ್ತಾ ಇರ್ತೀರ. ಅವರು ಒಳ್ಳೆಯವರ ಕೆಟ್ಟವರ ಅಂತ ನೋಡೋದೇ ಇಲ್ಲ. ಬೇಗ ಎಲ್ಲರನ್ನ ನಂಬಿ ಮೋಸ ಹೋಗ್ತೀರಾ. ನೀವು ನಂಬಿದವರೇ ನಿಮಗೆ ದ್ರೋಹವನ್ನು ಮಾಡ್ತಾರೆ. ಒಬ್ಬರು ಮೋಸ ಮಾಡಿದ ಮೇಲೆ ನಿಮ್ಮ ಮನಸ್ಸು ದುಃಖ ಪಡುತ್ತೆ, ಸಂಕಟ ಪಡುತ್ತೆ. ಆದರೆ ಎಚ್ಚೆತ್ಕೊಳ್ಳೋದೇ ಇಲ್ಲ ನಿಮ್ಮ ಮನಸ್ಸು. ಮತ್ತೆ ಅದೇ ತಪ್ಪನ್ನು ಮಾಡ್ತೀರಾ. ಮತ್ತೊಬ್ಬರನ್ನು ಮತ್ತೆ ಬ್ಲೈಂಡಾಗಿ ನಂಬಿ ಮತ್ತೆ ಭಾವನಾತ್ಮಕವಾಗಿ ಸಿಲುಕಿ, ತೊಳಲಾಟಕ್ಕೆ ಸಿಲುಕಿ ಒದ್ದಾಡ್ತಾ ಇರ್ತೀರ. ಕಟಕ ರಾಶಿಯವರು ತನ್ನ ತಾಯಿಯ ಮೇಲೆ ಹಾಗೂ ತನ್ನ ಕುಟುಂಬದವರ ಮೇಲೆ ಹೆಚ್ಚಿನ ಪ್ರೀತಿಯನ್ನು ಇಟ್ಕೊಂಡಿರ್ತೀರ. ಕೆಲವೊಮ್ಮೆ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬಂದರೂ ನೀವು ಆ ಅವಕಾಶಗಳನ್ನು ಬಿಟ್ಟು ಕೊಡ್ತೀರಾ. ನೀವು ನಿಮ್ಮ ಕುಟುಂಬದವರಿಂದ, ನಿಮ್ಮ ಜನ್ಮಸ್ಥಳದಿಂದ ದೂರ ಹೋಗಲು ನಿಮ್ಮ ಮನಸ್ಸು ಒಪ್ಪುವುದಿಲ್ಲ. ಈ ಕಾರಣದಿಂದ ನಿಮ್ಮನ್ನು ಹುಡುಕಿಕೊಂಡು ಬಂದಂತಹ ಅವಕಾಶಗಳನ್ನು ಬಿಟ್ಟು ಬಿಡ್ತೀರಾ. ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ನಿಮ್ಮ ತಾಯಿ ಮಾತ್ರನೇ. ಸ್ನೇಹಿತರನ್ನು, ಅಪರಿಚಿತರನ್ನು ನಂಬಲು ಹೋಗಬೇಡಿ. ನಿಮ್ಮಲ್ಲಿರುವಂತಹ ಸಂಕೋಚ ಸ್ವಭಾವವನ್ನು ಬಿಡಬೇಕು. ನಿಮ್ಮಲ್ಲಿರುವಂತಹ ಸಂಕೋಚ ಸ್ವಭಾವದಿಂದ ನಿಮ್ಮ ಮನಸ್ಸಿನ ಮಾತನ್ನು ಬೇರೆಯವರ ಮುಂದೆ ಹೇಳುವುದಕ್ಕೆ ಹಿಂಜರಿಯುತ್ತೀರ. ನಿಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು ಸರಿಯಾದ ಸಂದರ್ಭದಲ್ಲಿ, ಸರಿಯಾದ ಜಾಗದಲ್ಲಿ, ಅಂದರೆ ರೈಟ್ ಟೈಮಲ್ಲಿ, ರೈಟ್ ಪ್ಲೇಸಲ್ಲಿ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಹಿಂದೇಟು ಆಗ್ತೀರಾ, ಹಿಂದೆ ಸರಿತಾ ಇರ್ತೀರ. ಈ ಕಾರಣದಿಂದ ನೀವು ಪಶ್ಚಾತ್ತಾಪವನ್ನು ಪಡ್ತೀರಾ. ಯಾರಾದರೂ ನಿಮ್ಮನ್ನು ನಿಂದಿಸಿದಾಗ ಆ ನಿಂದನೆಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಅಳುವುದರ ಬದಲು ಆ ನಿಂದನೆಗೆ ಕಾರಣಗಳೇನು,
ನಿಮ್ಮ ದೌರ್ಬಲ್ಯಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ಬದಲಾಯಿಸಿಕೊಳ್ಳಲು ಪ್ರಯತ್ನವನ್ನು ಮಾಡಿ. ಪ್ರಕೃತಿ ಮನುಷ್ಯನಿಗೆ ಅಸೀಮವಾದಂತಹ ಕ್ಷಮತೆಗಳನ್ನು ಕೊಟ್ಟಿದೆ. ನಮ್ಮಲ್ಲಿರುವಂತಹ ಕ್ಷಮತೆಗಳನ್ನು, ಸಾಮರ್ಥ್ಯಗಳನ್ನು ಜಾಗೃತಗೊಳಿಸಿಕೊಳ್ಳಬೇಕು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದು, ಮನುಷ್ಯ ತನ್ನ ಕರ್ಮ ದಕ್ಷತೆಯ ಬಲದಿಂದ ತನ್ನ ಅದೃಷ್ಟವನ್ನು ಸ್ವಯಂ ತಾನೇ ಬರೆದುಕೊಳ್ಳಬಹುದು, ಸ್ವಯಂ ಬದಲಾಯಿಸಿಕೊಳ್ಳಲುಬಹುದು ಅಂತ ಹೇಳಿದ್ದಾರೆ. ಮನುಷ್ಯನ ಬಳಿ ಅಸೀಮವಾದಂತಹ ಕ್ಷಮತೆ, ಸಾಮರ್ಥ್ಯವಿದೆ. ಆ ಸಾಮರ್ಥ್ಯವನ್ನು ಸರಿಯಾಗಿ ಸದ್ಬಳಕೆಯನ್ನು ಮಾಡಿಕೊಳ್ಳಿ. ಮನುಷ್ಯ ಹುಟ್ಟುವಾಗಲೂ ಒಂಟಿನೇ, ಸಾಯುವಾಗಲೂ ಒಂಟಿನೇ. ಆದ್ದರಿಂದ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಅವಲಂಬಿತರಾಗದೆ ಸ್ವತಂತ್ರವಾಗಿ ಯೋಚಿಸಿ, ಸ್ವತಂತ್ರವಾಗಿ ಜೀವನವನ್ನು ಮಾಡಿ, ಸ್ವತಂತ್ರವಾಗಿ ಸಾಧನೆಯ ಕಡೆ ಹೆಜ್ಜೆಯನ್ನು ಇಡಿ. ಭಗವಂತ ನಿಮ್ಮ ಬೆನ್ನ ಹಿಂದೆ ಇದ್ದೇ ಇರ್ತಾರೆ. ಅದನ್ನು ಬಿಟ್ಟು ಭಾವನೆಯಲ್ಲಿ ಮುಳುಗಿ ಎದುರುಗಡೆ ಇರುವಂತಹ ವ್ಯಕ್ತಿಗಳನ್ನು, ಅಪರಿಚಿತರನ್ನು ನಂಬಿ ಪದೇ ಪದೇ ಎಮೋಷ್ನಲ್ ಫೂಲ್ ಆಗಲೇಬೇಡಿ. ಎಲ್ಲಿಯವರೆಗೆ ನೀವು ಎಮೋಷ್ನಲ್ ಆಗಿ ಫೂಲ್ ಆಗ್ತಾ ಇರ್ತೀರೋ ಅಲ್ಲಿಯವರೆಗೂ ನಿಮ್ಮನ್ನು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡುವವರು ಇದ್ದೇ ಇರ್ತಾರೆ. ಧೈರ್ಯವಾಗಿರಿ, ಮನಸ್ಸನ್ನು ದೃಢವಾಗಿ ಇಟ್ಟುಕೊಳ್ಳಿ, ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ ತಗೊಂಡು ಬರ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.